This is the first time ನಾನು matcha na try ಮಾಡ್ತಾ ಇರೋದು. Let me tell you, this matcha is originally from Japan. ಅದು H+ ಅಂತ ಅಯಾನ್ಸ್ ಕರಿತೀವಲ್ಲ, ಇಟ್ ಈಸ್ ವೆರಿ ಡೇಂಜರಸ್. Matcha. I'm trying to make matcha. Ayyo devre. Hi and welcome back to my YouTube channel. I'm a 90s kid. Don't get surprised and all. Of course nan matcha try madbeku just to tell the kids that coffee is so much better. Matcha ಮಾಡೋದು ದೊಡ್ಡ ವಿಷಯ ಅಲ್ಲ, ಅದಕ್ಕೆ ತರಬೇಕಾಗಿರೋ ಐಟಮ್ಸ್. Checking it on Blinkit. Let's go. First we'll see ನಮಗೆ matcha ಮಾಡಕ್ಕೆ ಏನೇನು ಬೇಕಂತ. ಓ ಅದೇನದು? Oops. Oh. Sorry. I was searching myself. Okay, we have some news. Some high grade matcha tea. Okay. Small bowl or mug. There are traditional Japanese matcha tea also. Okay, a bowl on the arrange madakagala. Bamboo matcha whisk na. Okay. Bamboo matcha spoon. Elinda tarana bamboo matcha spoon idnella. A small tea sifter or strainer. Okay, idanna ivaga navu Blinkit alli nodana. Let's see. Matcha. Did you see 50 ಗ್ರಾಮ್ ಗೆ 450 ರೂಪಾಯಿ? This is something 25 ಗ್ರಾಮ್ ಗೆ what? Whisk. It's 450 rupees just for 50 grams and ಇನ್ನು ಬೇರೆ ಬೇರೆ ಐಟಮ್ ಎಲ್ಲ ಆರ್ಡರ್ ಮಾಡ್ತಾ ಹೋದ್ರೆ ಅದು ಎಷ್ಟಾಗುತ್ತೋ ಗೊತ್ತಿಲ್ಲ. ಅದರ ಬದಲು This is matcha actually. You can see but so ಹಿಂಗಿರುತ್ತೆ ಟೇಸ್ಟ್ ಅನ್ನೋ ಐಡಿಯಾ ಕೂಡ ಇಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಮಾಚಾನ ಟ್ರೈ ಮಾಡ್ತಾ ಇರೋದು. ನಾವು ಆರ್ಡರ್ ಮಾಡಿರೋದು ಬಟರ್ ಮಸಾಲೆ ದೋಸೆ, ಜಸ್ಟ್ 130 rupees. ನಂಗೆ ನಮ್ಮಮ್ಮ ನೆನಪಾಗ್ತಾ ಇದ್ದಾರೆ, ಕಣ್ ಬಿಟ್ಕೊಂಡು ನೋಡ್ತಿರ್ತಾರೆ ನನ್ನನ್ನ. ಮಸಾಲೆ ದೋಸೆ ಜಸ್ಟ್ 130 rupees. ನಮ್ಮಮ್ಮ ನೆನಪಾಗ್ತಾ ಇದ್ದಾರೆ, ಕಣ್ ಬಿಟ್ಕೊಂಡು ನೋಡ್ತಿರ್ತಾರೆ ನನ್ನನ್ನ. ನಾವು ಹೆಂಗೆ ಟೀನ ಲೀವ್ಸ್ ಅಲ್ಲಿ ಮಾಡ್ತೀವಿ, ಮಾಚಾ ಕೂಡ ಲೀವ್ಸ್ ಅಲ್ಲೇ ಆಗೋದು. ದ ಲೀಫ್ ಇಸ್ ಎಂಟೈರ್ಲಿ ಪೌಡರ್ಡ್ ಟು ದ ಡಸ್ಟ್ ಅಂತ ಹೇಳ್ತಾರಲ್ಲ, ಆ ಥರ. ನಮ್ಮ ಕಾಫಿಗಿಂತನ ಫಿಲ್ಟರ್ ಕಾಫಿಗಿಂತನ ಅನ್ನೋ ಥರ. ಬಟ್ ದಿಸ್ ಇಸ್ ಫ್ರಮ್ ಅ ಡಿಫ್ರೆಂಟ್ ಕಂಟ್ರಿ. ಲೆಟ್ಸ್ ಟ್ರೈ. ಇನ್ನೇನು ಅನಿಸುತ್ತೆ ಕುಡಿ ಫಸ್ಟ್ ಟೈಮ್ ಒಟ್ಟಿಗೆ. Cheers. ಐ ಫೀಲ್ ಲೈಕ್ ನಾನು ಇದು ಯಾವಾಗಲೂ ಚೈಲ್ಡ್ಹುಡ್ಡಲ್ಲಿ ಕುಡಿದಿದ್ದೀನಿ ಅನ್ನೋ ಥರ ಫೀಲಿಂಗ್ ಆಗ್ತಿದೆ ನನಗೆ. ದಿಸ್ ಇಸ್ ಲೈಕ್ ಚೈಲ್ಡ್ಹುಡ್ ಡ್ರಿಂಕ್ ಅಲ್ವಾ ಯಾವುದು? ನನಗೆ ಇದು ಯಾವಾಗಲೂ ಟೇಸ್ಟ್ ಮಾಡಿ ನನಗೆ ಫೀಲಿಂಗ್ ಯಾವುದೋ ಐಸ್ ಕ್ರೀಮ್ ಥರ ಇದೆ. ಅದು ಸಮ್ ಐಸ್ ಕ್ರೀಮ್ ಫ್ಲೇವರ್. ಕಪ್ ಐಸ್ ಕ್ರೀಮ್ ಥರನಾ? ಕಪ್ ಐಸ್ ಕ್ರೀಮ್ ಇರೋದು ಗೊತ್ತಾ? ಅರುಣ್ ಬಾಲ್ ಐಸ್ ಕ್ರೀಮು ಅದಲ್ವಾ? Honestly, this is really good. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು and I definitely like this. The taste is really good. ಮಾತೇ ಇಲ್ಲ. ಅಂದರೆ ಇಷ್ಟು ಒಂದು ಫುಲ್ಲನ್ನು ಯು ಕ್ಯಾನ್ ಆರಾಮ್ಸೆ ಖಾಲಿ ಮಾಡ್ಬೋದು. ಟೆರಿಯಿಂದ ಮಾಡಿರೋ ಅಂಥ ಜೆಲ್ಲಿ ಇದು. ಜೆಲ್ಲಿ ಎಲ್ಲ ಅದು, ಅದಕ್ಕೆ ಇದಂತಾರಲ್ಲ ಬೋಬಾ. ಫಸ್ಟ್ ಆದರೆ ಲೈಕ್ ಬಬಲ್ ಥರ. ಇಟ್ಸ್ ಕಾಲ್ಡ್ ಬೋಬಾ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಕೆಫೆ ಕಾಫಿ ಡೈಲಿ ಆ್ಯಂಡ್ ಇಟ್ಸ್ ರಿಯಲಿ ಗುಡ್. ನನಗೆ ಡಿಸಪಾಯಿಂಟ್ಮೆಂಟ್ ಅಂತೂ ಆಗಿಲ್ಲ. ನನಗೆ ಭಯ ಇತ್ತು
ಅಕಸ್ಮಾತ್ ಟೇಸ್ಟ್ ಇಷ್ಟ ಆಗಲಿ ಅಂದರೆ ಹೆಂಗಪ್ಪ ಇಡೀ ಲೋಟ ಖಾಲಿ ಮಾಡೋದಂತ. ಬಟ್ ಇಟ್ಸ್ ರಿಯಲಿ ಗುಡ್. ಇದು ಯಾವುದೋ ಚೈಲ್ಡ್ಹುಡ್ ಐಸ್ ಕ್ರೀಮ್ ಥರ. ಓ ಇಟ್ಸ್ ಗುಡ್. ಅದೇ ಒಂಥರ ಸ್ವಲ್ಪ ಸ್ವೀಟಿಶ್ ಇದೆ. ಬಟ್ ವಾಟ್ ಯು ಥಿಂಕ್, ಕೋಲ್ಡ್ ಕಾಫಿ ಆರ್ ಮಾಚಾ? ಕೋಲ್ಡ್ ಕಾಫಿ ಎನಿ ಡೇ. ನಾವು ಸೌತ್ ಇಂಡಿಯನ್ಸ್, ಅದು ಬ್ಯಾಂಗ್ಳೂರವರು, ಫಿಲ್ಟರ್ ಕಾಫಿ ಲವರ್ಸು, ದಿನ ಫಿಲ್ಟರ್ ಕಾಫಿ ಕುಡಿಯೋರು. ಆ್ಯಂಡ್ ಎಸ್ಪೆಷಲಿ ನಮ್ಗೆ ಇಷ್ಟ ಆಗೋದೇ ಕೋಲ್ಡ್ ಕಾಫಿಲಿರುವಂಥ ಒಂದು ಬಿಟರ್ನೆಸ್, ಯುನೋ ದ ಮೂಡ್ ಇಟ್ ಗಿವ್ಸ್ ಅಸ್. ನಮ್ಮ ಕೋಲ್ಡ್ ಕಾಫಿ ಎನಿ ಡೇ, ನೋ ಡೌಟ್. ಇಫ್ ಯು ರೆಕಮೆಂಡ್ ದಟ್ ಈ ಜಾಗ ಚೆನ್ನಾಗಿದೆ, ಮಾಚಾ ಟ್ರೈ ಮಾಡಿ, ಸಮಥಿಂಗ್ ಡಿಫ್ರೆಂಟ್ ಅಂತ ಅನ್ಸಿದ್ದು, ಟ್ರೈ ಮಾಡಿದ್ದೀರಾ ಮಾಚಾ? Just put it in the comments if you have tried matcha. Honest opinion, ಯಾವುದೋ ಆಲ್ರೆಡಿ ಟೇಸ್ಟ್ ಮಾಡಿರೋ ಫ್ಲೇವರ್ ಥರ ಇದೆ, ಬಟ್ ಇಟ್ಸ್ ರಿಯಲಿ ಡೀಸೆಂಟ್ ಗುಡ್. ಅಲ್ಲಿ ಕಲರ್ ನೋಡಿದ ತಕ್ಷಣ ಡೋಂಟ್ ಥಿಂಕ್ ಪಿಸ್ತಾ ಐಸ್ ಕ್ರೀಮ್ ಅಲ್ಲ. ಪಿಸ್ತಾ ಇಸ್ ಯು ನೋ ದ ಫ್ಲೇವರ್, ಬಟ್ ದಿಸ್ ಇಸ್ ನಾಟ್ ಪಿಸ್ತಾ. ಈ ಕಲರ್ ಹಂಗೆ. ಆಮೇಲೆ ಅಗೇನ್ ಆಲ್ರೆಡಿ ನಂಗೆ ಹೆಂಗೆ ಹೇಳ್ಬೋದು ಅನಿಸ್ತಿದೆ ಗೊತ್ತಾ, ಇದನ್ನ ಕಪ್ ಐಸ್ ಕ್ರೀಮ್ದು ಕಪ್ ಇದೆ ಗೊತ್ತಾ, ಅದ್ರೊಳಗೆ ಏನಾದರೂ ಹಾಕಿ ಖಾಲಿ ಮಾಡಿದ್ರೆ ಅದೊಂದು ಸ್ಮೆಲ್ ಇರುತ್ತೆ ಗೊತ್ತಾ. ಎಕ್ಸಾಕ್ಟ್ಲಿ. ಆಫ್ಟರ್ ಟೇಸ್ಟ್ ಒಂದಿದೆ ಗೊತ್ತಾ, ಆಫ್ಟರ್ ಸ್ಮೆಲ್ ಒಂದಿರುತ್ತೆ ಗೊತ್ತಾ, ಒಂದು ಆ ಕಪ್ ಒಳಗಡೆ, ಆ ಕವರ್ ಒಳಗೆ ಆ ಥರ ಇದೆ. ಮಾಚಾ ಅನ್ನೋದು ಎಸ್ಪೆಷಲಿ ಬಂದಿರೋದು ಜಪಾನ್ ದೇಶದಿಂದ. ಆ್ಯಂಡ್ ಇಲ್ಲಿ ಹೇಳಿದರೆ ಅದು ಸಮುರೈ ಕಾಲದಿಂದನೂ ಇದೆ ಅನ್ನೋದು. ತುಂಬ ಲೈಕ್ ಓಲ್ಡ್ ಅಥೆಂಟಿಕ್ ಸ್ಟೈಲ್ ಆಫ್ ಮೇಕಿಂಗ್ ಇದು. ಇಡೀ ಒಂದು ಲೀಫ್ ಏನಿರುತ್ತೆ, ಎಲೆ, ಆ ಎಲೆನ ಅವರು ಡ್ರೈ ಮಾಡಿ ಪುಡಿ ಮಾಡಿಬಿಡ್ತಾರೆ, ಪೂರ್ತಿ ಪುಡಿ. ಹೆಂಗೆ ಅಂದರೆ ಧೂಳ್ ಥರ ಡಸ್ಟ್ ಲೆವೆಲಲ್ಲಿ ಇರುತ್ತೆ ಆ ಪುಡಿ. ನಮ್ಮ ಇಮ್ಯುನಿಟಿ ಅಂತ ಏನು ಹೇಳ್ತಾರೆ, ನಮ್ಮ ಮೈ ಒಳಗಿರೋ ಒಂದು ಶಕ್ತಿ, ಯಾವುದೇ ಒಂದು ಬ್ಯಾಕ್ಟೀರಿಯಾ ಏನೇ ಬಂದ್ರೂ, ಸೋಲ್ಜರ್ಸ್, ಲೈಕ್ ಏನೇ ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡಿದ್ರು ನಮ್ಮ ಮೈ ಒಳಗಿರೋ ಒಂದು ಔಷಧಿನೇ ಅದನ್ನ ಕಿಲ್ ಮಾಡಕ್ ರೆಡಿ ಇರುತ್ತಲ್ಲ, ಅದನ್ನ ಇದು ಜಾಸ್ತಿ ಮಾಡುತ್ತೆ ಇಮ್ಯುನಿಟಿನ. ನಮ್ಮ ಒಂದು ಗಮನ, ಫೋಕಸ್ ಅನ್ನೋದೇನಿರುತ್ತೆ ಅದನ್ನ ಜಾಸ್ತಿ ಮಾಡುತ್ತೆ, ನಮ್ಮನ್ನ ಶಾಂತ ರೀತಿಯಿಂದ ಇಡುತ್ತಂತೆ. ಎಸ್ಪೆಷಲಿ ಬಿಕಮಿಂಗ್ ಶಾಂತಮ್ಮ ಆಫ್ಟರ್ ಭರ್ಜರಿ ಬ್ಯಾಚುಲರ್ಸ್, ನಾನು ಇದನ್ನ ಜಾಸ್ತಿ ಕುಡಿಬೇಕನ್ಸುತ್ತೆ. ಯು ನೋ ಶಾಂತಮ್ಮ, ಸೊ ನಾನು ಇದನ್ನ ಕುಡಿದ್ರೆ ಒಂದು ಸ್ವಲ್ಪ ಶಾಂತಿಯಿಂದ ಇರ್ತೀನಿ. ಆಂಟಿ ಆಕ್ಸಿಡೆಂಟ್ಸ್ ಇದೆ. ಆಮೇಲೆ ಈಗ ನಮ್ಮ ಬಾಡಿಲಿ ಡಿಟಾಕ್ಸ್ ಅಂತ ಮಾಡ್ತಾರೆ ಗೊತ್ತಾ. ಡಿಟಾಕ್ಸ್ ಅಂತಂದ್ರೆ ಫುಲ್ ಕ್ಲೆನ್ಸ್ ಮಾಡೋದು ಇನ್ನರ್ ಬಾಡಿನ, ಒಳಗಡೆ ಇರೋ ಬಾಡಿನ ಏನಂತಾರೆ, ನಮ್ಮ ಜಂಕು ಅದು ಇದು ಒಂಥರ ಡಿಟರ್ಜೆಂಟು, ಸೋಪು ಎಲ್ಲಾನು ಹಾಕಿ ಬಟ್ಟೆ ಹೋಗ್ದಂಗೆ ನಾವು ಬಾಡಿ ಒಳಗಿರೋ ಪಾರ್ಟ್ಸ್ನ ಒಗಿಬೇಕು. ಅದನ್ನ ಡಿಟಾಕ್ಸ್ ಮಾಡೋದು ಅಂತ ಹೇಳ್ತಾರಲ್ಲ, ಇದರಲ್ಲಿ ಡಿಟಾಕ್ಸ್ ಮಾಡೋ ಅಂತ ಒಂದು ಶಕ್ತಿ ಇದೆ ಇದಕ್ಕೆ. ಅಂಕಿ ಆಂಟಿ ಆಕ್ಸಿಡೆಂಟ್ಸ್ ಏನಂತಾರೆ ಕನ್ನಡದಲ್ಲಿ? ಯೂಶುವಲಿ ಏನಂದ್ರೆ ರಾಡಿಕಲ್ಸ್ ಅಂತ ಇರುತ್ತೆ ಬಾಡಿಯಲ್ಲಿ. ಅದು ಒಂದು ಟಿಶ್ಯೂನ ಅಟ್ಯಾಕ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ತುಂಬ ಈ ರ್ಯಾಡಿಕಲ್ಸ್ ಅನ್ನೋದು ಏನಿರುತ್ತೆ, ತುಂಬ ಹೈ ಎನರ್ಜಿ ಪಾರ್ಟಿಕಲ್ಸ್. ಅದೇನಂತಂದ್ರೆ ಒಂಥರ ಫೈರ್ ಪ್ಯಾಕೆಟ್ಗಳ ಥರ ಹೋಗಿ ಯಾವಾಗ ಏನು ಬೇಕಾದ್ರೂ ಮಾಡ್ಬೋದು. ಈ ಟಿಶ್ಯೂ ಅಟ್ಯಾಕ್ ಮಾಡ್ಬೋದು, ಆ ಟಿಶ್ಯೂ ಅಟ್ಯಾಕ್ ಮಾಡ್ಬೋದು. ಅಂದರೆ ಅದು ತುಂಬ ಅನ್ಸ್ಟೇಬಲ್ ಇರುತ್ತೆ ರ್ಯಾಡಿಕಲ್ಸು. ಅದಕ್ಕೆ ಆಂಟಿ ಆಕ್ಸಿಡೆಂಟ್ ಹೋದರೆ ಅವಾಗ ಯಾವ ಟಿಶ್ಯೂಗೂ ಏನೂ ಆಗೋದಿಲ್ಲ. ಇದು ತರ ಔಷಧಿ ಇದ್ದಂಗೆ. ಆಂಟಿ ಆಕ್ಸಿಡೆಂಟ್ಸ್ ಅನ್ನೋದು ಒಂದು ಮೆಡಿಸಿನ್ ತರ. ಇಟ್ ಕೀಪ್ಸ್ ಅವರ್ ಬಾಡಿ ಸ್ಟೇಬಲ್ ಅಂಡ್ ಕಾಮ್. ಸೊ ಐ ಗೆಸ್ ಯು ಆಲ್ ಶುಡ್ ಟ್ರೈ ಮಾಚಾ ಅಂಡ್ ಲೆಟ್ ಮೀ ನೋ ನೀವು ಎಲ್ಲಿ ಟ್ರೈ ಮಾಡ್ತೀರಾ ಅನ್ನೋದು ಪ್ಲೀಸ್ ಲೆಟ್ ಮೀ ನೋ. ಈಗ ಬಯೋಟಿಕ್ಗೆ ಆಂಟಿಬಯೋಟಿಕ್ ಅಂತೀವಿ, ಪೈರೆಟಿಕ್ಗೆ ಆಂಟಿಪೈರೆಟಿಕ್ ಅಂತೀವಿ, ಕ್ಲೈಮ್ಯಾಕ್ಸ್ ಅಂತೀವಿ. ಅಂದ್ರೆ ಈಗ ಬ್ಯಾಕ್ಟೀರಿಯಾಗ ಅಗೇನ್ಸ್ಟ್ ಆಗಿರೋದು ಆಂಟಿ ಬ್ಯಾಕ್ಟೀರಿಯಾಸ್. ಅದೇ ರೀತಿ ಆಕ್ಸಿಡೆಂಟ್ ಅನ್ನೋದು ರ್ಯಾಡಿಕಲ್ಸ್. ಈಗ ಆಕ್ಸಿಜನ್ ಮಾಲಿಕ್ಯೂಲು ಅಂದ್ರೆ ಸ್ವಲ್ಪ ಓವರ್ ಆಗ್ಬಿಡುತ್ತೆ ಸೈನ್ಸು. ಆಕ್ಸಿಡೆಂಟ್ಸ್ ಅನ್ನೋದು ಏನಿರುತ್ತೆ, ರ್ಯಾಡಿಕಲ್ಸ್ ಅನ್ನೋದು ಏನಿರುತ್ತೆ, ಅಥವಾ H+ ಅಯಾನ್ಸ್ ಅಂತ ಏನಂತಾರೆ, ಇದೆಲ್ಲ ರಿಲೀಸ್ ಆಗ್ತಾನೆ ಇರುತ್ತೆ. H+ ಎಸ್ಪೆಷಲಿ ಅಂದ್ರೆ ಹೈಡ್ರೋಜನ್ ಮಾಲಿಕ್ಯೂಲ್ ಅನ್ನೋದೇನಿದೆ, ಅದರಲ್ಲಿ ಒಂದು ಪ್ರೋಟಾನ್ನ ತೆಗೆದಾಗ ಆಗುತ್ತಲ್ಲ, ಅದು H+ ಅಂತ ಅಯಾನ್ಸ್ ಕರಿತೀವಲ್ಲ, ಇಟ್ ಈಸ್ ವೆರಿ ಡೇಂಜರಸ್ ಬಾಡಿಗೆ. ಅದಕ್ಕೆ ಆಕ್ಸಿಜನ್ ಏನಾದರೂ ಬೈಂಡ್ ಆಗಬೇಕು, ಆಂಟಿ ಆಕ್ಸಿಡೆಂಟ್ ಇನ್ನೊಂದನ್ನು ಮಾಡಿ H2 ಅಥವಾ H2O ಆಗಬೇಕು ರಿಲೀಸ್ ಆಗೋದಕ್ಕೆ. ಅವಾಗ ನಾವು ಆಂಟಿ ಆಕ್ಸಿಡೆಂಟ್ಸ್ನ ಕನ್ಸ್ಯೂಮ್ ಮಾಡಿ. ತುಂಬ ಫಾಸ್ಟ್ ಆಯ್ತು, ತುಂಬ ಓವರ್ ಆಯ್ತು. ಇಷ್ಟು ಪೂರ್ತಿ ಡೀಟೇಲ್ ಆಗಿ ಏನು ಹಾಕ್ಬೇಡ. ಬೆಲ್ ಆಯ್ತು. ನೆಕ್ಸ್ಟ್ ಯಾವ ಪೀರಿಯಡ್? ಸೈನ್ಸ್ ಪೀರಿಯಡ್ ಮುಗೀತು. ಥ್ಯಾಂಕ್ ಯು ಟೀಚರ್. Just so beautiful, such a beautiful image. Pa beauty. ಎಷ್ಟೇ ಸುಂದರಿಯಾಗಿರ್ಲಿ, ಸುಂದರವಾಗಿರ್ಲಿ, ಏನೇ ಆಗಿರ್ಲಿ,
ನನಗೆ ಕಟ್ಕೊಂಡು ಏನಾಗಬೇಕಾಗಿದೆ.